ಮೋದಿ ರಾಜ್ಯ ಭೇಟಿ ವೇಳೆ ಚೊಂಬು ಪ್ರದರ್ಶನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ, ಎಲೆಕ್ಷನ್ ಮುಗಿಲಿ, ಕಾಂಗ್ರೆಸ್ ನಾಯಕರಿಗೆ ಬರೋದೇ ಆ ಪರಿಸ್ಥಿತಿ, ಚೊಂಬಿಟ್ಕೊಂಡು ಹೋಗೋ ಪರಿಸ್ಥಿತಿ, ಚೊಂಬಿಟ್ಕೊಂಡು ಹೋಗುವ ಸ್ಥಿತಿ ಬರುತ್ತೆ ಅಂತ ವಿಜೇಂದ್ರ ಕಾಲೆಳೆಯುವುದರ ಮುಖಾಂತರ ಕಾಂಗ್ರೆಸ್ನ ಈ ಅಡ್ವರ್ಟೈಸ್ಮೆಂಟ್ಗೆ ಅಥವಾ ಅವರ ಕೊಡ್ತಾ ಇರೋ ಹೇಳಿಕೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಈ ಸಲ ಜನ ಮತ್ತೆ ಮೋದಿ ಅವ್ರನ್ನೇ ಪ್ರಧಾನಿ ಮಾಡ್ತಾರೆ, ನೋಡ್ತಾ ಇರಿ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮೋದಿ ಮತ್ತೊಮ್ಮೆ ಗೆಲ್ತಾರೆ ಅನ್ನೋ ವಿಶ್ವಾಸದ ನುಡಿಗಳನ್ನು ಆಡೋದ್ರ ಮುಖಾಂತರ ಚೊಂಬಿನ ಬಾಣವನ್ನ ಕಾಂಗ್ರೆಸ್ಗೆ ತಿರುಗು ಬಾಣವಾಗಿ ಬಿಟ್ಟಿದ್ದಾರೆ. ಸಂದರ್ಭದಲ್ಲಿ ಯುವ ಅಧ್ಯಕ್ಷ ನಲ್ಪಾಡೆನೆ ಕೊನೆ ಕ್ಷಣದಲ್ಲಿ ಚೊಂಬಿಡ್ಕೊಂಡು ರಸ್ತೆಗೆ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನು ರಾಜ್ಯದಲ್ಲಿ ಇವತ್ತು ವಾತಾವರಣ ನೋಡ್ತಾ ಇದ್ರೆ ದಿನೇ ಇವತ್ತು ನರೇಂದ್ರ ಮೋದಿಜಿಯವ್ರ ಪರವಾಗಿ BJP JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ಈಗೇನು ಮೋದಿ ಬಂದಂತಹ ಸಂದರ್ಭದಲ್ಲಿ ಮೋದಿಗೆ ಖಾಲಿ ಚೊಂಬು ಪ್ರದರ್ಶನ ಮಾಡೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಅದಕ್ಕೆ ವಾಪಸ್ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಚುನಾವಣೆ ಮುಗಿಲಿ, ಅದೇ ಚೊಂಬಿಟ್ಕೊಂಡು ಹೋಗೋ, ಖಾಲಿ ಚೊಂಬಿಟ್ಕೊಂಡು ಹೋಗೋ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರ್ತಾ ಇರುತ್ತೆ ನೋಡಿ, ಮೋದಿಯವರು ಮತ್ತೊಮ್ಮೆ ಗೆಲ್ತಾರೆ, ಅದರಲ್ಲಿ ಅನುಮಾನವೇ ಬೇಡ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶದ ನುಡಿಗಳನ್ನ ಮತ್ತು ಕಾಂಗ್ರೆಸ್ನ ಬಾಣವನ್ನ ಕಾಂಗ್ರೆಸ್ಗೆ ತಿರುಗು ಬಾಣವನ್ನಾಗಿ ಮಾಡುವಂತಹ ಮಾತನಾಡಿದ್ದಾರೆ. ಇವರ ಈ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ಅಥವಾ ಸ್ಟೇಟ್ಮೆಂಟ್ಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಜನನೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಮಗೂ ಇದರ ಫರಕ್ ಬೀಳಲ್ಲ ಅಂತ. ಸಂದರ್ಭದಲ್ಲಿ ಯುವ ಅಧ್ಯಕ್ಷ ನಲ್ಪಾಡೆನೆ ಕೊನೆ ಕ್ಷಣದಲ್ಲಿ ಚೊಂಬಿಡ್ಕೊಂಡು ರಸ್ತೆಗೆ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ